ಆದ್ದರಿಂದ ಭೀಷ್ಮೇಣ ದತ್ತಮಿಚ್ಛಾಮಿ ನತ್ವಯ ರಾಜಸತ್ತಮ ನಾಹಂ ತತ್ವೋಭಿಕಾಂಕ್ಷಿಷ್ಯೆ ವೃತ್ಯುಪಾಯಂ ಜನಾಧಿಪ ಯಥೋ ಭೀಷ್ಮಸ್ತಥೋ ದ್ರೋಣ. ಭೀಷ್ಮನ ಮೇಲೆ ನನಗೆ ಪ್ರೀತಿ ಇದೆ, ಭೀಷ್ಮ ಎಲ್ಲಿದ್ದಾನೆ ಅಲ್ಲಿ ನಾನು ಇರ್ತೇನೆ. ಯಥೋ ಭೀಷ್ಮಸ್ತಥೋ ದ್ರೋಣ ಯದ್ಭೀಷ್ಮಸ್ತ್ವಾಹ ತತ್ಕುರು. ಆದ್ದರಿಂದ ಭೀಷ್ಮರು ಹೇಳಿದಂತೆ ನೀನು ಮಾಡು. ದೀಯತಾಂ ಪಾಂಡುಪುತ್ರೇಭ್ಯ ರಾಜ್ಯಾರ್ಧಂ ಹರಿಕರ್ಷಣ ಸಮಮಾಚಾರ್ಯಕಂ ತಾತ ತವ ತೇಷಾಂಚ ಮೇ ಸದಾ. ನೀನು ಪಾಂಡವರು ಇಬ್ಬರೂ ನನಗೆ ಸಮಾನರಾಗಿ ಶಿಷ್ಯರು. ಪಾಂಡವರು ನನಗೆ ಹೆಚ್ಚಿನವರಲ್ಲ, ನೀನು ಕಡಿಮೆಯವನಲ್ಲ, ಇಬ್ಬರೂ ನನಗೆ ಸಮಾನ. ನೀನು ಹೊಟ್ಟೆಗೆ ಹಾಕಿದವ ಅಂತ ತಿಳ್ಕೋಬೇಡ. ಆದರೆ ವಸ್ತುಸ್ಥಿತಿ ಆ ದಾಕ್ಷಿಣ್ಯ ಅವರಿಗಿದ್ದೇ ಇದೆ. ಆ ಹಣದ ದಾಕ್ಷಿಣ್ಯ, ದ್ರವಿಣದ ದಾಕ್ಷಿಣ್ಯ. ಅದಕ್ಕಾಗೇನೆ ಅವರು ಪಾಂಡವರ ಪಕ್ಷದಲ್ಲಿ ಬಿಟ್ಟು ಕೌರವರ ಪಕ್ಷದಲ್ಲಿ ನಿಂತು ಯುದ್ಧವಾಡಿದ್ದು. ಅಶ್ವತ್ಥಾಮ ಯಥಾ ಮಹ್ಯಂ ತಥಾ ಶ್ವೇತಹಯೋ ಮಮ. ಆದರೆ ಒಂದೇ ಒಂದು, ಪಾಂಡವರ ಇಡೀ ಅಲ್ಲದೆ ಇದ್ರೂ ಕೂಡ ಅರ್ಜುನನ ಮೇಲೆ ಮಾತ್ರ ನನಗೆ ವಿಶೇಷವಾದ ಪಕ್ಷಪಾತವಿದೆ. ನನಗೆ ಅಶ್ವತ್ಥಾಮ ಹೇಗೋ ಹಾಗೆ ಅರ್ಜುನನಷ್ಟೇ ಪ್ರೀತಿ, ಅಶ್ವತ್ಥಾಮನಷ್ಟೇ ಪ್ರೀತಿಯನ್ನು ಮಾಡ್ತೇನೆ. ಅರ್ಜುನನ ಮೇಲೆ ಇನ್ನೂ ಹೆಚ್ಚು ಮಾಡ್ತೇನೆ. ಬಹುನಾಕಿಂ ಪ್ರಲಾಪೇನ. ಹೆಚ್ಚು ಮಾತಾಡಿ ಏನು ಪ್ರಯೋಜನ ದುರ್ಯೋಧನ? ಬಹಳ ಮಾತಾಡಿ ಪ್ರಯೋಜನವಿಲ್ಲ. ಯಥೋ ಧರ್ಮಸ್ತಥೋ ಜಯ. ಎಲ್ಲಿ ಧರ್ಮವಿದೆಯೋ ಅಲ್ಲಿ ಜಯವಾಗತ್ತೆ. ಸುಮ್ಮನೆ ನೀನು ಹಾರಾಡಿ ಜಿಗುದಾಡಿ ವಿರೋಧ ಕಟ್ಕೊಂಡು ಏನೂ ಆಗುವುದಿಲ್ಲ. ಆದ್ದರಿಂದ ಧರ್ಮವನ್ನು ಪಾಲಿಸು ಅಂತ ಹೇಳಿ ದ್ರೋಣಾಚಾರ್ಯರು ಹೇಳಿದರು. ಕೃಷ್ಣ ರಿಪೋರ್ಟ್ ಮಾಡ್ತಾ ಇದ್ದಾನೆ. ಕೃಷ್ಣ ರಿಪೋರ್ಟ್ ಮಾಡ್ತಾ ಇರುವಾಗ ವರ್ಬ್ಯಾಟಿಮ್ ರಿಪೋರ್ಟ್ ಮಾಡ್ತಾ ಇದ್ದಾನೆ ಭಗವಂತ. ರಿಪೋರ್ಟರು ಇಷ್ಟು ಚೆನ್ನಾಗಿ ರಿಪೋರ್ಟ್ ಮಾಡುವುದಿಲ್ಲ. ಬಾಯಿ ಹತ್ರ ಏನೇನೋ ಹಿಡ್ಕೊಂಡು ಮಾತಾಡ್ತಾರಲ್ಲ, ಅವರು ಇಷ್ಟು ಚೆನ್ನಾಗಿ ಮಾಡೋದಿಲ್ಲ. ಎಲ್ಲ ಹೇಳ್ತಾ ಇದ್ದಾನೆ. ಭೀಷ್ಮರೇನು ಹೇಳಿದ್ರು, ದ್ರೋಣರೇನು ಹೇಳಿದ್ರು, ಯಾರೇನು ಮಾತಾಡಿದ್ರು ಎಲ್ಲ ಹೇಳ್ತಾ ಇದ್ದಾನೆ ಕೃಷ್ಣ. ಏವ ಮುಕ್ತೆ ಮಹಾರಾಜ ದ್ರೋಣೇನಾಮಿತ ತೇಜಸ ವ್ಯಾಜಹಾರ ತಥೋ ವಾಕ್ಯಂ ವಿದುರ ಸತ್ಯಸಂಗರಃ ಪಿತುರ್ವಂದನಮನ್ವೀಕ್ಷ್ಯ ವದನಮನ್ವೀಕ್ಷ್ಯ ಪರಿವೃತ್ಯ ಚ ಧರ್ಮವಿತ. ತಂದೆಯ ಮುಖವನ್ನ, ಧೃತರಾಷ್ಟ್ರನ ಮುಖವನ್ನ ನೋಡಿ ಆಮೇಲೆ ಈಚೆ ಮುಖ ಮಾಡಿ ವಿದುರ ಹೇಳಿದ, ದೇವವ್ರತ ನಿಬೋಧೇದಂ ವಚನಂ ಮಮ ಭಾಷತಃ ಪ್ರಾಷ್ಟ ಕೌರವ ವಂಶಸ್ತ್ವಯಾಯಂ ಪುನರುದ್ಧತಃ. ಬಿತ್ತು ಹೋದ ಈ ವಂಶವನ್ನ ನೀನು ಇದನ್ನು ಬಿತ್ತಿ ಬೆಳೆಸಿ ದೊಡ್ಡದಾಗಿ ಮಾಡಿದ್ದು ಇದು ನೀನು ಭೀಷ್ಮ. ತನ್ಮೇ ವಿಲಪಮಾನಸ್ಯ ವಚನಂ ಸಮುಪೇಕ್ಷಸೆ. ನಾನು ಅಳ್ತಾ ಇದ್ದೀನಿ, ಎಷ್ಟು ದಿನಗಳಿಂದ ನಾನು ಆಕ್ರೋಶ ಮಾಡ್ತೀನಿ, ನನ್ನ ಮಾತನ್ನು ಕೇಳ್ತಾ ಇಲ್ಲ. ಕೋಯಂ ದುರ್ಯೋಧನ ನಾಮ ಕುಲೇಸ್ಮಿನ್ ಕುಲಪಂಸನಃ. ಯಾರಿವನು ದುರ್ಯೋಧನ? ಯಾರಿವನು? ಯಾಕಿಷ್ಟು ಇವನಿಗೆ ಗೌರವ ಕೊಡ್ತೀರಿ ನೀವು? ಯಾಕಿಷ್ಟು ಇವನಿಗೆ ಮರ್ಯಾದೆ? ಕೋಯಂ ದುರ್ಯೋಧನೋ ನಾಮ ಕುಲೇಸ್ಮಿನ್ ಕುಲಪಂಸನಃ ಯಸ್ಯ ಲೋಭಾಭಿಭೂತಸ್ಯ ಮತಿಂ ಸಮನುವರ್ತಸೆ. ರಾಜ ಭೀಷ್ಮ ಇವನ ಮಾತನ್ನ, ಇವನ ಬೆನ್ನತ್ತಿ, ಇವನ ವಿಚಾರವನ್ನು ಹೇಳಿದ್ದನ್ನು ಕೇಳ್ತಿರಲ್ಲ ನೀನು. ಏನದು ವಿವೇಕ ಇದೆಯಾ ನಿಮಗೆ? ಯಾಕೆ ಇವನು ಇಂಥ ಲೋಭಿ, ಇಂಥ ಲುಬ್ಧ, ಇಂಥ ವಕ್ರ, ಇವನನ್ನ ಬೆನ್ನತ್ತಿ ಅನಾರ್ಯಸ್ಯ ಅಕೃತಜ್ಞಸ್ಯ ಲೋಭೇನ ಹೃತಚೇತಸಃ. ಅತ್ಯಂತ ದುಷ್ಟ. ಆರ್ಯರ ಸ್ವಭಾವ ಉದಾರವಾಗಿರಬೇಕು, ಉದಾರವಾಗದ ಸ್ವಭಾವವಿರಬೇಕು, ಕೃತಜ್ಞನಾಗಿರಬೇಕು. ಯಾರು ಉಪಕಾರ ಮಾಡ್ತಾರೋ ಅವರಿಗೆ ಪ್ರತಿಯಾಗಿ ಉಪಕಾರವನ್ನು ಮಾಡಬೇಕು. ಈ ನಿಮ್ಮ ರಾಜ್ಯ ಉಪಕಾರವನ್ನು ಪಡೆದದ್ದು ಪಾಂಡುರಾಜನಿಂದ. ಪಾಂಡುರಾಜನಿಂದ ಉಪಕಾರವನ್ನು ಪಡೆದ ಮೇಲೆ ಪಾಂಡುರಾಜನಿಗೆ ಪ್ರತಿಯಾಗಿ ಉಪಕಾರ ಮಾಡೋದು ಬೇಡ, ಅವನ ಮಕ್ಕಳಿಗೆ ತೀರಿಸೋದು ಬೇಡ. ಮಾಂಚೈವ ಅತಿಕ್ರಾಮತಿಯ ಶಾಸ್ತ್ರಂ ಪಿತುರ್ಧರ್ಮಾರ್ಥದರ್ಶಿನಃ ಏತೇ ನಶ್ಯಂತಿ ಕುರವೋ ದುರ್ಯೋಧನ ಕೃತೇನ ವೈ ಮಾಂಚೈವ ಧೃತರಾಷ್ಟ್ರಂಚ ಪೂರ್ವಮೇವ ಮಹಾಮತೆ ಚಿತ್ರಕಾರ ಇವಾಲೇಖ್ಯಂ ಕೃತ್ವ ಸ್ಥಾಪಿತವಾನಸಿ. ಹೇಳ್ತಾನೆ, ನಿಮ್ಮಪ್ಪನನ್ನ ಚಿತ್ರ ಬರೋದು ಹೇಗೆ ಗೋಡೆ ಮೇಲಿಟ್ಟಿರ್ತಾರಲ್ಲ, ಆ ಚಿತ್ರ ಮಾತಾಡತ್ತಾ ಎಂದಾದರೂ ಇಲ್ಲ. ಹಾಗೆ ನಿಮ್ಮಪ್ಪನ್ ಮಾಡಿಟ್ಟಿ ನಮ್ಮನ್ ಮಾಡಿಟ್ಟಿ ಅಂತಂತಾರೆ. ದುರ್ಯೋಧನ ಏನ್ ಮಾಡಿದ್ದಾನೆ ಅಂದ್ರೆ, ಧೃತರಾಷ್ಟ್ರನ್ನ ಸಿಂಹಾಸನದ ಮೇಲೆ ಕೂಡಿಸಿ ಏನೂ ಮಾತಾಡಬಾರ್ದು. ಏನಾದರೂ ಮಾತಾಡಿದ್ರೆ ನಾನು ಸತ್ತೋಗ್ತೀನಿ, ಏನೂ ಹೆಚ್ಚು ಕಡಿಮೆ ಮಾತಾಡ್ಲಿಕ್ಕಿಲ್ಲ, ಏನಾದರೂ ಹೆಚ್ಚು ಕಡಿಮೆ ಮಾಡಿದರೆ ಸತ್ತೋಗ್ತೀನಿ. ಆಲೇಖ್ಯಂ ಕೃತವಾನಸಿ. ಏನು ಅದ್ಭುತವಾದ ದೃಶ್ಯ ಮಾತು ನೋಡಿ. ನೀನು ಗೋಡೆ ಮೇಲೆ ಸಿಂಹ ಇರ್ತದೆ, ಗುಡುಗುಡಿಸಿ ತಿನ್ಲಿಕ್ಕೆ ಬರ್ತದ? ದೊಡ್ಡ ಹಾವಿದೆ, ಬುಸುಗುಟ್ಟಿ ಕಚ್ಚಲಿಕ್ಕೆ ಬರುತ್ತಾ? ಆನೆ ಇರ್ತದೆ, ತುಳಿತದ? ಇಲ್ಲ. ಹಾಗೆ ಈ ಧೃತರಾಷ್ಟ್ರ, ಈ ವಿದುರ, ಇವರೇನು ಏನಿಲ್ಲ, ಸುಮ್ಮನೆ ಕೂತಿರ್ಬೇಕು, ಚಂದಕ್ಕೆ ಕೂತಿರ್ಬೇಕಷ್ಟೇ, ಮಾತಾಡ್ಲಿಕ್ಕಿಲ್ಲ, ಏನು ತಮ್ಮ ಅಭಿಪ್ರಾಯವನ್ನು ಹೇಳಲಿಕ್ಕಿಲ್ಲ. ಚಿತ್ರಕಾರ ಇವಾಲೇಖ್ಯಂ ಕೃತ್ವ ಸ್ಥಾಪಿತವಾನಸಿ.
ಪ್ರಜಾಪತಿ ಪ್ರಜಾಸೃಷ್ಟ ಯಥಾ ಸಂಹರತೆ ತಥಾ ನೋಪೇಕ್ಷಸ್ವ ಮಹಾಬಾಹೋ ಪಶ್ಯಮಾನ ಕುಲಕ್ಷಯಂ. ಅಪ್ಪ ತಾತ ಭೀಷ್ಮ, ಸರ್ವಥಾ ಈ ಕುಲ ನಾಶವಾಗ್ತಾ ಇದ್ದದ್ದನ್ನ ಸಹನೆ ಮಾಡಬೇಡ, ಇದನ್ನು ನಾಶವಾಗೋದು ಬೇಡ, ಇದನ್ನು ನಿಲ್ಲಿಸು. ಅಥತೇದ್ಯ ಮತಿರ್ನಷ್ಟ ವಿನಾಶೆ ಪ್ರತ್ಯುಪಸ್ಥಿತೆ ವನಂ ಗಚ್ಚ ಮಯಾ ಸಾರ್ಧಂ ಧೃತರಾಷ್ಟ್ರೇಣ ಚೈವಹಿ. ದುರ್ಯೋಧನನಿಗೆ ಹೇಳ್ತಾರೆ, ನಿನಗೆ ತಲೆ ಸರಿಯಾಗಿಲ್ಲ, ಸ್ಥಿಮಿತದಲ್ಲಿಲ್ಲ, ಸಾಕಾಗಿದೆ, ಆಗುವುದಿಲ್ಲ, ಒಪ್ಪಿಗೆ ಆಗುವುದಿಲ್ಲ, ಬಿಟ್ಟು ನಡೆದು ಬಿಡು. ನೀನು, ನಾನು, ನಿಮ್ಮಪ್ಪ 3 ಜನ ಹೋಗಿ ವನದಲ್ಲಿ ಹೋಗಿ ತಪಸ್ಸು ಮಾಡೋಣ. ಇಲ್ಲಿರೋದೇ ಬೇಡ, ಇಲ್ಲಿದ್ರೆ ತಲೆ ಕೆಡ್ತದೆ. ಬುದ್ಧ್ವಾ ವೈ ವಾ ನಿಕೃತಿ ಪ್ರಜ್ಞಂ ಧರ್ತರಾಷ್ಟ್ರಂ ಸುದುರ್ಮತಿಂ ಶಾಧೀದಂ ರಾಜ್ಯ ಮಧ್ಯಾಶು ಪಾಂಡವೈರಭಿರಕ್ಷಿತಂ ಪ್ರಸೀದ ರಾಜ ಶಾರ್ದೂಲ ವಿನಾಶೋ ದೃಶ್ಯತೆ ಮಹಾನ್. ದೊಡ್ಡ ವಿನಾಶ ಮುಂದೆ ಕಣ್ಣಿಗೆ ಕಾಣ್ತಾ ಇದೆ, ನೋಡ್ತಾ ಇದ್ದೀವಿ. ಇನ್ನು ವಿನಾಶ ಬಂತು ಬಂತು ಬಂತು. ಯುದ್ಧ ಶುರುವಾದರೆ ಮುಗಿದೋಯ್ತು. ಕೌಂಟ್ ಡೌನ್ ಶುರುವಾದಂತೆ ಯಾವಾಗ ಯಾರು ಸಾಯ್ತಾರೆ ಗೊತ್ತಿಲ್ಲ. ಇಂಥ ಅವಸ್ಥೆಯಲ್ಲಿರುವಾಗ, ಈ ಕುಲಕ್ಷಯವಾಗ್ತಾ ಇರುವಾಗ, ದೊಡ್ಡದಾದ ಇಡೀ ಪೃಥಿವಿಯಲ್ಲಿರುವ ಸಮಸ್ತ ರಾಜರೆಲ್ಲರೂ ಕೂಡ ನಾಶರಾಗ್ತಾ ಇರುವ ಸಂದರ್ಭದಲ್ಲಿ ನೀನು ಉದಾಸೀನನಾಗಿರೋದು ಸರಿಯಲ್ಲ ಅಂತ ಹೇಳಿ ಭೀಷ್ಮನಿಗೆ ಧೃತರಾಷ್ಟ್ರನಿಗೆ ಹೇಳ್ತಾ ಇರುವಾಗ, ವಿರರಾಮ ಏವ ಮುಕ್ತಾತು ವಿದುರೋ ದೀನಮಾನಸಃ ಪ್ರಧ್ಯಾಯಮಾನ ಸತತ ನಿಶ್ವಾಸಂಶ್ಚ ಪುನಃ ಪುನಃ. ದೀರ್ಘ ನಿಶ್ವಾಸಗಳನ್ನು ಬಿಡ್ತಾ ಮುಂದೇನಾಗತ್ತೆ ಅಂತ ಅನ್ನೋದನ್ನೇ ಮನಸ್ಸಿನಲ್ಲಿ ಆಲೋಚನೆ ಮಾಡ್ತಾ, ಚಿತ್ತ ಎಲ್ಲೋ ವಿಚಾರವನ್ನು ಮಾಡ್ತಾ, ತಥೋಸ್ಯ ರಾಜ್ಯ ಸುಬಲಸ್ಯ ಪುತ್ರಿ ಧರ್ಮಾರ್ಥಯುಕ್ತಂ ಕುಲನಾಶ ಭೀತ. ಗಾಂಧಾರಿ ಬರ್ತಾಳೆ. ಈ ಸಂದರ್ಭದಲ್ಲಿ ಗಾಂಧಾರಿ ಬರ್ತಾಳೆ. ಏನಾಗತ್ತೆ ಅಂತಂದ್ರೆ, ಮನುಷ್ಯನಿಗೆ ಧರ್ಮ ಉಪದೇಶ ಮಾಡುವುದು ಮಾಡ್ತಾನೆ, ಧರ್ಮ ಉಪದೇಶ ಹೇಳುವಂತಂತೂ ಹೇಳೀನಿ ಅಂತ ಅಂತಿರ್ತೀನಿ ನಾವು, ಹೇಳುವಷ್ಟಂತೂ ಹೇಳಿದ್ದೇನೆ ಅಂತ. ಅಂದ್ರೆ ದೈವ ಯಾವಾಗ ತನ್ನದೇ ಆದ ದಿಕ್ಕನ್ನ ನಿರ್ಧಾರ ಮಾಡಿಕೊಂಡು ಹೊರಟಿರ್ತದೆ, ಆಗ ನೀವು ಆ ದಿಕ್ಕನ್ನು ಬದಲಾಯಿಸ್ಲಿಕ್ಕೆ ಆಗುವುದಿಲ್ಲ. ನೀವು ಹೇಳುವಂತಷ್ಟು ಹೇಳಿದ್ದೀನಿ ಅಂತಿರ್ತೇವೆ. ಅದರ ಅರ್ಥ ಏನು? ನಿರುಪಾಯರು. ದೈವ ಏನ್ ಡಿಸೈಡ್ ಮಾಡಿದೆಯೋ ಅದಾಗೋದಿದೆ ಅಂತ ಅರ್ಥ. ಏನಾದ್ರೂ ಮಾಡಿ, ಎಷ್ಟಾದ್ರೂ ಹೇಳಿ, ಎಷ್ಟಾದ್ರೂ ತಿಳಿಸಿ, ಎಷ್ಟು ಮಾಡಿ ಯುಕ್ತಿಗಳಿದ್ದರೂ ಬೋಧನೆ ಮಾಡಿ, ಮನುಷ್ಯ ಬದಲಾಗುವುದಿಲ್ಲ. ಆಗುವುದಿಲ್ಲ. ಯಾಕಾಗುವುದಿಲ್ಲ? ದೈವ ಡಿಸೈಡ್ ಮಾಡಿ. ಇದೆಲ್ಲ ನಮ್ಮ ಕೈಕಾಲ ಇಲ್ಲಿ ನಡೆಯುವುದಿಲ್ಲರಿ. ಇಲ್ಲೆಲ್ಲ ನಮ್ಮ ಕೈಕಾಲ ನಡೆಯುವುದಿಲ್ಲ. ಈ ನಮ್ಮ ಕೈಕಾಲಿಗೆ ಒಂದೊಂದು ದಾರವನ್ನು ಕಟ್ಟಿ ಮೇಲೆ ದೇವರು ನಡೆಸ್ತಾ ಇದ್ದಾನೆ. ಆ ಸೂತ್ರ ಕಣ್ಣಿಗೆ ಕಾಣದ ದೇವರ ಕೈಯಲ್ಲಿದೆ. ನೀನಿತ್ತ ಸೂತ್ರದಿಂ ಚಲಿಪವು ಕೈಕಾಲು. ನಾವ್ಯಾರು ಮಾಡೋರು? ಎಲ್ಲ ನಾರಾಯಣ ಪ್ರೇರಣೆ, ಹೌದಲ್ವೇ? ಆದ್ದರಿಂದ ಆ ನಾರಾಯಣ ಪ್ರೇರಣೆಯಿಂದ ನಾವು ಬದ್ಧರಾಗಿದ್ದೇವೆ. ಯಾರು ಏನೋ ಮಾಡೋಲ್ಲ. ನಮ್ಮ ದೈವ ಏನಿರ್ತದೆ ಹಾಗಾಗ್ತಿರ್ತದೆ. ಎಷ್ಟೇ ಕೆಟ್ಟದ್ದು ಹೇಳಿ, ಎಷ್ಟೇ ಒಳ್ಳೇದು ಹೇಳಿ, ಹಾಗಲ್ಲ, ಹೀಗೆ, ಇದು ಒಳ್ಳೇದಲ್ಲ, ಇದು ಸರಿಯಲ್ಲ, ಇದು ತಪ್ಪು, ಇದು ಈ ಥರ ಮಾಡಬಾರದು, ಇದು ಕೆಟ್ಟ ಹೆಸರು ಬರ್ತದೆ, ಇದರಿಂದ ಅನ್ಯಾಯವಾಗ್ತದೆ, ಪಾಪ ಬರ್ತದೆ, ಘೋರವಾದಂಥ ತಂದೆ ತಾಯಿಗೆ ತೊಂದರೆ, ಅದು ಇದು ನಾಶ, ಕುಲನಾಶ, ಏನೇ ಉಪದೇಶ ಮಾಡಿ ಮನುಷ್ಯನಿಗೆ ಆ ಉಪದೇಶ ನಾಟುವುದಿಲ್ಲ. ಇದು ಸತ್ಯವಾದ. ಒಳ್ಳೇದಾಗೋದಿತ್ತು ಅಂತಂದ್ರೆ ಒಂದೇ ಕ್ಷಣಕ್ಕೆ ಕೇಳಿಬಿಡ್ತಾನೆ. ಒಂದೇ ಕ್ಷಣಕ್ಕೆ. ತಸ್ಮಾದ್ ಯುದ್ಧಸ್ವ ಭಾರತ ಅರ್ಜುನನಿಗೆ ಹೇಳಿದ್ದು ಸಾಕಾಯಿತು. ಉಳಿದೆಲ್ಲ ತತ್ವಜ್ಞಾನ. ಮುಖ್ಯವಾಗಿ ಹೇಳಬೇಕಾಗಿರತಕ್ಕ ತಸ್ಮಾದ್ ಯುದ್ಧಸ್ವ ಭಾರತ ಅಷ್ಟು ಹೇಳಿದ. ಅರ್ಜುನ ಕೇಳಿದ, ಆಯ್ತು, ಯುದ್ಧಕ್ಕೆ ತಯಾರ. ಉಪದೇಶ ಯಾರಿಗೆ ನಾಟತ್ತೆ ಅಂತಂದ್ರೆ, ಯಾರಿಗೆ ಆಯತಿ ಅಂದ್ರೆ ಭವಿಷ್ಯ ಕಾಲದಲ್ಲಿ ಯಾರಿಗೆ ಹಿತವಾಗೋದಿದೆ ಅವರಿಗೆ ಉಪದೇಶ ಕೇಳಿಸ್ತಾರೆ. ಉಳಿದವರಿಗೆ ಉಪದೇಶ ಹೇಳೋರೇ ಸಿಗುವುದಿಲ್ಲ. ಮೊದಲನೇದ್ದು, ಒಳ್ಳೆ ಮಾತುಗಳನ್ನ ಹೇಳುವವರೇ ಸಿಗುವುದಿಲ್ಲ. ಒಳ್ಳೆ ಮಾತುಗಳನ್ನು ಹೇಳುವವರಿದ್ರು ಕೇಳುವವರು ಕೇಳಲಿಕ್ಕೆ ತಯಾರಾಗುವುದಿಲ್ಲ. ಕೇಳಲಿಕ್ಕೆ ತಯಾರಾದರೂ ಕೂಡ ಅದರಂತೆ ನಡೆಯುವುದಂತೂ ಸಾಧ್ಯವೇ ಇಲ್ಲ. ಹೀಗೆಲ್ಲ ಇರ್ತದೆ. ಆದ್ದರಿಂದ ಅದನ್ನು ಕೇಳಬೇಕಾದರೆ ಅದಕ್ಕೆ ಮತ್ತೆ ಪುನಃ ದೈವ ಬೇಕು. ಆ ವಿಧಿ ವಿಲಾಸ ಏನಿದೆ ಅದು ನಮ್ಮ ಮೇಲೆ ಅನುಗ್ರಹವನ್ನು ಮಾಡಬೇಕು. ಅಂದರೆ ಮಾತ್ರ ಕೇಳಲಿಕ್ಕಾಗ್ತದೆ. ಇಲ್ಲದಿದ್ರೆ ಏನು ಕೇಳಲಿಕ್ಕಾಗೋದಿಲ್ಲ. ಶಾಸ್ತ್ರಗಳು ಬೇಕಾದಷ್ಟಿದೆ. ಶೃಣ್ವಂತು ವಕ್ಷ್ಯಾಮಿ ತಮಾಪರಾಧಂ ಪಾಪಸ್ಯ ಸಾಮರ್ಥ್ಯ ಪರಿಚ್ಛದಸ್ಯ ರಾಜ್ಯಂ ಕುರುಣಾಂ ಅನುರೂಪ ಭೋಜ್ಯಂ ಕ್ರಮಾಗತೋ ನಃ ಕುಲಧರ್ಮ ಏಷಃ. ಆಗ ಸುಬಲಸ್ಯ ಪುತ್ರಿ ಗಾಂಧಾರಿ ಬಂದು ಹೇಳ್ತಾಳೆ ದುರ್ಯೋಧನನಿಗೆ, ಶೃಣ್ವಂತು ವಕ್ಷ್ಯಾಮಿ ತಮಾಪರಾಧಂ ಯೇ ಪಾರ್ಥಿವ ರಾಜಸಭಾಂ ಪ್ರವಿಷ್ಟ ಬ್ರಹ್ಮಣಶಯೋ ಯೇ ಚ ಸಭಾಸದೋನ್ಯೇ ಶೃಣ್ವಂತು ವಕ್ಷ್ಯಾಮಿ ತವ ಅಪರಾಧಂ ಪಾಪಸ್ಯ ಸಾಮರ್ಥ್ಯ ಪರಿಚ್ಛದಸ್ಯ ರಾಜ್ಯಂ ಕುರುಣಾಂ ಅನುರೂಪ ಭೋಜ್ಯಂ. ಅತ್ಯಂತ ಉತ್ತಮವಾದಂತಹ ರಾಜ್ಯ,
ಕುರುಗಳು ಉಪಭೋಗ ಮಾಡಬೇಕಾಗಿರುವಂತಹದ್ದಿದು. ಕ್ರಮಾಗತೋನಃ ಕುಲಧರ್ಮ ಏಷಃ ತ್ವಂ ಪಾಪಬುದ್ಧೇ ಅತಿ ನೃಶಂಸಕರಮಂ ರಾಜ್ಯಂ ಕುರುಣಾಂ ಅನಯಾದ್ವಿಹಂಸಿ. ಯಾವ ಗಾಂಧಾರಿ ಈ ಮಾತುಗಳನ್ನಾಡ್ತಾಳೆ ಅದೇ ಗಾಂಧಾರಿ ಮುಂದೆ ಕೃಷ್ಣನಿಗೆ ನನ್ನ ವಂಶವನ್ನು ನಾಶ ಮಾಡಿದ ನೀನೇ ಅಂತ ಹೇಳಿ ಅವನಿಗೆ ಶಾಪ ಕೊಡ್ತಾಳೆ. ನಿನ್ನ ವಂಶವು ಹೀಗೆ ಸುಟ್ಟೋಗ್ಲಿ, ಭಸ್ಮವಾಗಲಿ ಅಂತ. ಗಾಂಧಾರಿಗೆ ಇದನ್ನ ಇದೇನು ಹೇಳಿದ್ದಿತ್ತೋ ಇದನ್ನು ಟೇಪ್ ಮಾಡಿ ರೆಕಾರ್ಡ್ ಮಾಡಿ ಅವರಿಗೆ ಕೇಳಿಸ್ಬೇಕಾಗಿತ್ತು. ಅವಳಿಗೆ, ಗಾಂಧಾರಿ ನೀನೇ ನಿನ್ನ ಮಗನಿಗೆ ಹೇಳಿದ್ದಲ್ಲ ಇದು, ಮತ್ತೆ ಈಗ ಯಾಕೆ ಕೃಷ್ಣನಿಗೆ ಶಾಪ ಕೊಡ್ತಿ? ಸತ್ವಂ ತ್ವಂ ಪಾಪ ಬುದ್ಧೇ, ಪಾಪದಲ್ಲೇ ನನಗೆ ಬುದ್ಧಿ. ಅತಿ ನೃಶಂಸಕರಮನ್, ಕ್ರೂರವಾದ ಕೆಲಸವನ್ನು ಮಾಡುವವ ನೀನು. ಅನಯದಿಂದ ಅನ್ಯಾಯದಿಂದ ನೀನು ರಾಜ್ಯವನ್ನು ನಾಶ ಮಾಡ್ತಾ ಇದ್ದೆ. ರಾಜ್ಯೇ ಸ್ಥಿತೋ ಧೃತರಾಷ್ಟ್ರೋ ಮನೀಷಿ ತಸ್ಯಾನಜೋ ವಿದುರೋ ಧರ್ಮದರ್ಶಿ. ರಾಜ್ಯದಲ್ಲಿ ಧೃತರಾಷ್ಟ್ರ ಇದ್ದಾನೆ, ಆದರೆ ವಿದುರ ಅವನ ತಮ್ಮ ದೀರ್ಘದರ್ಶಿಯಾಗಿರತಕ್ಕ ವ್ಯಕ್ತಿ ಅವನು. ಏತವು ಅತಿಕ್ರಮ್ಯ ಕಥಂ ನೃಪತ್ತಂ ದುರ್ಯೋಧನ ಪ್ರಾರ್ಥಯ ಸಿದ್ಧ ಮೋಹ. ಅವರಿಬ್ಬರನ್ನ ಮೀರಿ ಅವರು ಹೇಳಿದ ಮಾತುಗಳನ್ನು ಕೇಳದೆ ಧಿಕ್ಕಾರ ಮಾಡಿ ನಿನಗೆ ರಾಜ್ಯ ಬೇಕು ಅಂತ ಹೇಳಿ ಅಪೇಕ್ಷೆ ಪಡ್ತೀಯಲ್ಲ, ಯುದ್ಧವಾಗಲಿ ಅಂತ ಅಪೇಕ್ಷೆ ಪಡ್ತೀಯಲ್ಲ. ರಾಜಾಚ ಕ್ಷತ್ತಾಚ ಮಹಾನುಭಾವವು ಭೀಷ್ಮೆ ಸ್ಥಿತೆ ಪರವಂತವು ಭವೇತಾಂ. ಧೃತರಾಷ್ಟ್ರ ಏನು, ವಿದುರ ಏನು, ಭೀಷ್ಮನಿರುವಾಗ ಇವರಿಬ್ಬರಿಗೆ ಏನು ಸ್ಥಾನ ಇದೆ ನೋಡಿ. ಏನು ಗೌರವದ ಸ್ಥಾನ ಇದೆ ಭೀಷ್ಮರಿಗೆ. ಆ ಗೌರವದ ಸ್ಥಾನವನ್ನು ಒಂದರ್ಥದಲ್ಲಿ ಗೌರವದಿಂದ ಕಾದುಕೊಂಡ್ರು. ಆಜೀವ ಆಮರಣ ಅಖಂಡವಾಗಿ ತಮ್ಮ ಗೌರವವನ್ನ ಘನತೆಯನ್ನ ಕಾದುಕೊಂಡೇ ಇದ್ರು, ದ್ರೌಪದಿಯ ಒಂದು ಪ್ರಸಂಗವನ್ನು ಬಿಟ್ಟು. ಆದರೆ ಅಂಥ ಪ್ರಸಂಗವನ್ನ ಗೌರವದಿಂದ ಇರುವಂತಹ ಅವರಿಗೆ ನಿಮ್ಮಪ್ಪ ಧೃತರಾಷ್ಟ್ರ ಹಾಗೂ ವಿದುರ ಇವರಿಬ್ಬರೂ ಭೀಷ್ಮರಿಗೆ ಪರವಂತವು ಅಂದರೆ ಪರಾಧೀನರಾಗಿದ್ದಾರೆ, ಸ್ವತಂತ್ರವಾಗಿ ಮಾತಾಡೋ ಹಾಗಿಲ್ಲ. ದೇ ಆರ್ ಆನ್ಸರಬಲ್ ಟು ಭೀಷ್ಮ, ಅಕೌಂಟೇಬಲ್ ಆಗಿದ್ದಾರೆ ಅವರು. ಭೀಷ್ಮ ಕೇಳ್ತಾನೆ, ಯಾಕೆ ಇದು ಮಾಡಿದ್ರಿ, ಹೀಗ್ಯಾಕೆ, ಹೀಗಲ್ಲ, ಇದು ಸರಿ, ಅದು ತಪ್ಪು ಅಂತ ಹೇಳ್ತಾನೆ. ಅದನ್ನು ಪಾಲಿಸಬೇಕಾಗತ್ತೆ. ಅಯಂತು ಧರ್ಮಜ್ಞತೆಯ ಮಹಾತ್ಮ ನರಾಜ್ಯಕಾಮೋ ನೃವರೋ ನದೀಜಃ. ಆ ಭೀಷ್ಮ ನಿಜವಾಗಿ ಪರಮ ಯೋಗ್ಯ. ಪರಾಕ್ರಮ, ಜ್ಞಾನ, ಧರ್ಮ ಎಲ್ಲವನ್ನು ನೋಡಿದರೆ ಭೀಷ್ಮರಿಗೆ ಸಮಾನರು ಮತ್ತೊಬ್ಬರಿಲ್ಲೇ ಇಲ್ಲ. ಅಷ್ಟು ಅದ್ಭುತರಾಗಿದ್ದಾರೆ. ಆದರೆ ದುರ್ದೈವದಿಂದ ಆ ನದೀಪುತ್ರ ಭೀಷ್ಮ ರಾಜ್ಯವನ್ನು ಅಪೇಕ್ಷಿಸ್ತಾ ಇದ್ದ. ಅವನ ರಾಜ್ಯವನ್ನು ಅಪೇಕ್ಷಿಸಿ ಅವತ್ತು ಮಾಡಿದ್ರೆ ಇವತ್ತು ನೀವು ಹುಟ್ಟಾನೇ ಇರಲಿಲ್ಲ, ನಿಮ್ಮಪ್ಪನೇ ಇರ್ತಿರಲಿಲ್ಲ, ನೀನೇನು ಹುಟ್ಟಿ. ಆದ್ದರಿಂದ ನರಾಜ್ಯ ಕಾಮೋ ನೃವರೋ ನದೀಜಃ ರಾಜ್ಯಂತು ಪಾಂಡೋರಿದಮಪ್ರದಶ್ಯಂ. ಗಾಂಧಾರಿ ಹೇಳೋ ಮಾತು ಕುಂತಿ ನೆಗೆಹೆಣ್ಣೆ ಹೇಳುವಂತಹ ಮಾತಿದು. ಸಾಮಾನ್ಯವಾಗಿ ನೆಗೆಹೆಣ್ಣೆ ಈ ತರಹ ಹೇಳಲಿಕ್ಕೆ ಸಾಧ್ಯವಿಲ್ಲ. ತನ್ನ ಮೈದುನನ ಆಸ್ತಿ, ಮೈದುನನ ಸಂಪತ್ತು ಅಂತ ಯಾವ ಅತ್ತಿಗೆ ಹೇಳ್ತಾಳೆ ಹೇಳಿ? ಯಾವ ಅತ್ತಿಗೆ ಹೇಳ್ತಾಳೆ? ಜಗಳ ತೆಗೆಯೋದಕ್ಕಿರ್ತಾರೆ. ಇಲ್ಲಿ ಜಗಳ ತೆಗೆಯೋದಕ್ಕಲ್ಲ, ಯುದ್ಧ ಆಡ್ಲಿಕ್ಕಲ್ಲ. ಯುದ್ಧ ನಿಲ್ಲಿಸಿ ದುರ್ಯೋಧನನಿಗೆ ಬುದ್ಧಿ ಹೇಳೋದಕ್ಕೆ ಬಂದಿದ್ದಾಳೀಗ. ರಾಜ್ಯಂತ ಪಾಂಡೋಹೋ ಇದಮಪ್ರದೃಶ್ಯಂ. ಈ ಅಪ್ರದೃಶ್ಯ ರಾಜ್ಯ, ಇಷ್ಟು ದೊಡ್ಡದಾಗಿ ಬೆಳೆದ ರಾಜ್ಯ ಇದು ಪಾಂಡು ಸಂಪಾದನೆ ಮಾಡಿದ ರಾಜ್ಯ. ತಸ್ಯಾದ್ಯ ಪುತ್ರ ಪ್ರಭವಂತಿ. ಆದ್ದರಿಂದ ಅವನ ಮಕ್ಕಳೇ ಇದಕ್ಕೆ ರಾಜರಾಗಲಿಕ್ಕೆ ಯೋಗ್ಯರು, ನಾನೇ, ಬೇರೆಯವರಲ್ಲ. ರಾಜ್ಯಂ ತದೇತನ್ನಿಖಿಲಂ ಪಾಂಡವಾನಂ ಪೈತಾಮಹಂ ಪುತ್ರ ಪೌತ್ರಾನುಗಾಮಿ. ಮೊಮ್ಮಕ್ಕಳಿಗೆ ಬರಬೇಕಾಗಿರುವಂತಹ ರಾಜ್ಯ ಅವರು ಪಾಂಡವರಿಗೆ ಹೋಗಬೇಕಾದದ್ದು. ಯದ್ವೈ ಬ್ರೂತೆ ಕುರು ಮುಖ್ಯೋ ಮಹಾತ್ಮ ದೇವವ್ರತ ಸತ್ಯಸಂಧೋ ಮನೀಷಿ. ಅದನ್ನೇ ನೀನು ಮಾಡು. ಭೀಷ್ಮರು ಹೇಳಿದ್ದೇ ಸತ್ಯವಾಗಿ ಹೇಳಿದ್ದಾರೆ. ನ್ಯಾಯಾಗತಂ ರಾಜ್ಯಮಿದಂ ಕುರುಣಂ ಯುಧಿಷ್ಠಿರ ಶಾಸ್ತು ವೈ ಧರ್ಮಪುತ್ರ. ಯಮಧರ್ಮನ ಮಗನಾಗಿರುವಂತಹ ಯುಧಿಷ್ಠಿರ ನ್ಯಾಯಾಗತವಾದ ರಾಜ್ಯ ಅವರದಿದು. ರಾಜ್ಯ ಅವರಿಗೆ ಸಂಬಂಧಪಟ್ಟದ್ದು, ಅವರೇ ರಾಜ್ಯವನ್ನು ಆಳಬೇಕು. ನಾವು ರಾಜ್ಯವನ್ನು ಆಳುವುದಕ್ಕೆ ಏನೂ ಅಧಿಕಾರ ಉಳ್ಳವರಲ್ಲ, ನೀನು ಅದಕ್ಕೆ ಅನಧಿಕಾರಿ. ಆದ್ದರಿಂದ ನೀನು ರಾಜ್ಯವನ್ನು ಆಳಬೇಡ. ಪ್ರಚೋದಿತೋ ಧೃತರಾಷ್ಟ್ರೇಣ ರಾಜ್ಞ ಪುರಸ್ಕೃತ ಶಾಂತನಮಯನ ಚೈವ. ಆದ್ದರಿಂದ ಧೃತರಾಷ್ಟ್ರ ಅದನ್ನು ಪ್ರಚೋದನೆ ಮಾಡಲಿ, ಶಾಂತನವ ಭೀಷ್ಮರು ಅದನ್ನು ಪುರಸ್ಕಾರ ಮಾಡಲಿ, ಅವನಿಗೆ ರಾಜ್ಯ ಸಿಗಲಿ, ಅವನೇ ರಾಜ್ಯವಾಗಲಿ.
ಏವ ಮುಕ್ತೇತು ಗಾಂಧಾರ್ಯ ಧೃತರಾಷ್ಟ್ರೋ ಜನೇಶ್ವರ ದುರ್ಯೋಧನ ಮುವಾಚೇದಂ ರಾಜಮಧ್ಯೆ ಜನಾಧಿಪ ದುರ್ಯೋಧನ ನಿಬೋಧೇದಂ. ಇಷ್ಟೆಲ್ಲ ಹೇಳಿದ ಮೇಲೆ ಧೃತರಾಷ್ಟ್ರ ಮಾತುಗಳನ್ನು ಹೇಳ್ತಾನೆ. ಧೃತರಾಷ್ಟ್ರ ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ. ಧೃತರಾಷ್ಟ್ರ ಗಂಧರ್ವ, ಧೃತರಾಷ್ಟ್ರ ಹಂಸ ಅಂತನ್ನುವ ಹೆಸರಿನ ಗಂಧರ್ವ. ಆ ಗಂಧರ್ವನಾದದ್ದರಿಂದ ಧೃತರಾಷ್ಟ್ರ ಅಂತೂ ಹೆಸರಿದೆ, ಹಂಸ ಅಂತೂ ಹೆಸರಿದೆ ಮೂಲ ರೂಪದಲ್ಲಿ. ಅಂಥ ಗಂಧರ್ವ ಅವನು ಒಳ್ಳೆಯ ಮಾತುಗಳನ್ನು ಹೇಳ್ತಾನೆ. ಏನ್ ಹೇಳ್ತಾನೆ ನೋಡಿ, ನೋಡು, ಪರಮಾತ್ಮ ಭಗವಂತನಿಂದ ಬ್ರಹ್ಮದೇವರ ಮುಖಾಂತರ ಸೋಮ ಚಂದ್ರ ಹುಟ್ಟಿದ. ಆ ಚಂದ್ರನ ವಂಶದಲ್ಲಿ 6ನೇದವನಾದಂತಹ ಯಯಾತಿ ಹುಟ್ಟಿದ, ನಹುಷನ ಮಗ. ಆ ಯಯಾತಿಯ ಮಕ್ಕಳು ಎಲ್ಲ ಕಥೆ ಗೊತ್ತಿದೆ, ಅದೆಲ್ಲ ವಿಸ್ತಾರವಾಗಿ ಹೇಳ್ತಾನೆ. ಅಪಮೇನೆ ಸುತಕ್ಷತ್ರಂ ದರ್ಪಪೂರ್ಣ ಸುಮಂದಧೀಹಿ ಅಪಮೇನೆ ಪಿತರಂ. ತಂದೆ ಯಯಾತಿ ಇಬ್ಬರನ್ನ ಮದುವೆ ಆಗ್ತಾನೆ, ಶರ್ಮಿಷ್ಠ ಮತ್ತು ದೇವಯಾನಿ ಇಬ್ಬರನ್ನ. ಆ ಶರ್ಮಿಷ್ಠೆಯನ್ನ ಮದುವೆಯಾದದ್ದಕ್ಕೆ ದೇವಯಾನಿಯ ತಂದೆಯಾದ ಶುಕ್ರಾಚಾರ್ಯ ಶಾಪ ಕೊಡ್ತಾರೆ, ನಿನ್ನ ತಾರುಣ್ಯ ಹೋಗಲಿ ಅಂತ. ಆಗ ಅವನು ಹೇಳ್ತಾನೆ, ಕಾಮಾಸಕ್ತಿ ಇನ್ನೂ ಮುಗಿದಿಲ್ಲ, ನಂದು ಭೋಗ ಮಾಡಬೇಕಾದದೆ ಸ್ವಾಮಿ, ನನಗೆ ತಾರುಣ್ಯ ಬೇಕು ಅಂತಂದಾಗ ವಿನಿಮಯ ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಆ ವಿನಿಮಯವನ್ನು ಮಾಡಿಕೊಳ್ಳೋದಕ್ಕಾಗಿ ಮಕ್ಕಳಿಗೆ ಕರೆದು ಕೇಳ್ತಾನೆ. ಯದು, ತುರುವಸು, ದೃಶ್ಯು, ಅನು, ಪೂರು ಈ 5 ಜನರಿಗೆ ಕರೆದು ಕೇಳ್ತಾನೆ. 4 ಜನರು ನಾನು ಕೊಡೋದಿಲ್ಲ ಅಂತ ಹೇಳಿಬಿಡ್ತಾರೆ. ಕೊನೆಯ ಮಗ ಪೂರು ಅವನಿಗೆ ಕೇಳಿದಾಗ ರಾಜ್ಯವನ್ನು ಅವಶ್ಯವಾಗಿ ತಾರುಣ್ಯವನ್ನು ಕೊಡ್ತೇನೆ ಅಂತ ಹೇಳ್ತಾನೆ. ಅವನಿಗೆ ರಾಜ್ಯವನ್ನು ಕೊಡ್ತಾರೆ, ಉಳಿದವರಿಗೆ ರಾಜ್ಯ ಇಲ್ಲ ಅಂತ ಹೇಳ್ತಾನೆ. ರಾಜ್ಯೇ ನಿವೇಶಯಾಮಾಸ ವಿಧೇಯಂ ನೃಪಸತ್ತಮಃ ಏವಂ ಜ್ಯೇಷ್ಠೋಪ್ಯಥೋತ್ಸಿಕ್ತಃ ರಾಜ್ಯಮಭಿಜಾಯತೆ. ಉನ್ಮತ್ತನಾಗಿದ್ರೆ, ಅಯೋಗ್ಯನಾಗಿದ್ರೆ, ದೋಷಗಳಿದ್ರೆ, ಹೇಳೋ ತಾತ್ಪರ್ಯವೇನು ಅಂದ್ರೆ, ದೋಷಗಳಿದ್ರೆ ಅಯೋಗ್ಯನಾಗ್ತಾನೆ ರಾಜ್ಯಕ್ಕೆ, ರಾಜ್ಯದ ಸಿಂಹಾಸನದಲ್ಲಿ ಕೂಡುವುದಕ್ಕೆ ಅವನಿಗೆ ಅರ್ಹತೆ ಬರುವುದಿಲ್ಲ. ಇದು ತಂದೆ ಡಿಸೈಡ್ ಮಾಡಬೇಕಾದ ವಿಷಯ. ತಂದೆ ಹೇಳಿಬಿಡ್ಬೋದು, ನಿನಗೆ ರಾಜ್ಯವನ್ನು ಕೊಡುವುದಿಲ್ಲ, ಗೆಟ್ ಔಟ್. ಹಾಗೆ ಯಯಾತಿ ಯದುವಿಗೆ ಹೇಳಿದ, ದೃಹ್ಯುವಿಗೆ ಹೇಳಿದ, ಅನುವಿಗೆ ಹೇಳಿದ, ತುರುವಸುವಿಗೆ ಹೇಳಿದ. ಯದು, ತುರುವಸು, ಅನು, ದೃಹ್ಯು 3-4 ಜನರಿಗೆ ನಿಮಗೆ ರಾಜ್ಯವಿಲ್ಲ ಅಂತ ಹೇಳಿ ಅವರನ್ನು ಹೊರಕ್ಕೆ ಹಾಕಿದಾಗ ಅವರು ಹೋದರು. ಹಾಗಾದ್ರೆ ಉಳಿದವನು ಯಾರು? ಪೂರು. ಆ ಪೂರು ಅವನ ರಾಜ್ಯ ತನ್ನ ತಾರುಣ್ಯವನ್ನು ತೆಗೆದುಕೊಂಡು, ತನ್ನ ತಾರುಣ್ಯವನ್ನು ಕೊಟ್ಟು ಅವನ ವಾರ್ಧಕ್ಯವನ್ನು ತೆಗೆದುಕೊಂಡು ಭೋಗಕ್ಕೆ ಅನುಕೂಲ ಮಾಡಿ ಕೊಟ್ಟದ್ದಕ್ಕಾಗಿ ಅವನ ರಾಜ್ಯವನ್ನು ಕೊಡ್ತಾನೆ. ಹಾಗಾಗಿ ಇದು ಪೌರವ ವಂಶ ಅಂತಾಯಿತು. ಆದರೆ ಪುರು ಎಷ್ಟನೇ ಮಗ? 5ನೇ ಮಗ, ಲಾಸ್ಟ್ ಮಗ. ಆದರೆ ಅವನಿಗೆ ರಾಜ್ಯ ಬಂತೋ? ಅಂದಮೇಲೆ ನಾನು ಅಣ್ಣ, ನನ್ನ ಮಗ ನನಗೆ ರಾಜ್ಯ ಬರಬೇಕು, ನನ್ನ ಮಕ್ಕಳಿಗೆ ರಾಜ್ಯ ಬರಬೇಕು ಅಂತ ನಾನು ತಿಳ್ಕೋಬಾರದು. ಹೀಗೆ ನೀನು ಭಾವಿಸಬೇಡ. ನಮ್ಮಪ್ಪ ಧೃತರಾಷ್ಟ್ರ ಅಣ್ಣನಾದದ್ದರಿಂದ ಹಿರಿಯ ಮಗ, ಹಿರಿಯ ಮಗನಾದದ್ದರಿಂದ ಅವನ ಮಕ್ಕಳಿಗೆ ನಮಗೆ ರಾಜ್ಯ ಬರಬೇಕು. ಪಾಂಡುರಾಜ 2ನೇ ಮಗ, ಆದ್ದರಿಂದ ಅವನ ಮಕ್ಕಳಿಗೆ ರಾಜ್ಯ ಹೋಗಬಾರದು ಅಂತ ನೀನೇನು ಭಾವಿಸಿದ್ದೀಯೋ ಇದು ಶುದ್ಧ ತಪ್ಪು. ನಾನು ಅಯೋಗ್ಯನಾದದ್ದರಿಂದ ನನಗೆ ರಾಜ್ಯ ಬರಲಿಕ್ಕೆ ಪ್ರಸಕ್ತಿಯೇ ಇಲ್ಲ. ಏನೋ ಕೂಡಿಸಿದ್ದಾರೆ, ಯಾರಿಲ್ಲ ಅಂತನ್ನೋದಕ್ಕೆ. ಹಾಗಾಗಿ ದೇವೇಗೌಡನಾಗಿ ನಾನು ಕೂತಿದ್ದೀನಿ ಅಷ್ಟೇ ಹೊರತು ಇನ್ನೇನಿಲ್ಲ. ಆದ್ರಿಂದ ದಯವಿಟ್ಟು ನಿನಗೆ ರಾಜ್ಯ ಸಲ್ತದೆ ಅಂತ ನೀನು ಭಾವಿಸಬೇಡ. ಏವಂ ಜ್ಯೇಷ್ಠೋಕ್ತ ಅಲ್ಲ, ದೇವೇಗೌಡ ಧೃತರಾಷ್ಟ್ರ ಒಬ್ಬರಲ್ಲ. ಮತ್ತೆ ಧೃತರಾಷ್ಟ್ರ ಮಹಾಬಲಿಷ್ಠ, ಮಹಾಜ್ಞಾನಿ, ಗಂಧರ್ವ, ಭೀಮಸೇನ ದೇವರಂದ್ರೆ ವಾಯುದೇವರ ಆವೇಶವಿತ್ತು, ಬೇಕಾದಷ್ಟು ಯಜ್ಞಯಾಗಾದಿಗಳನ್ನು ಮಾಡಿದ್ದ, ಇತ್ಯಾದಿ ಇತ್ಯಾದಿ. ಆ ದೇವೇಗೌಡರು ಏನು ಸಾಮಾನ್ಯರಲ್ಲಿ ಬಿಡ್ರಿ, ಅವರು ಭಾರಿ ಇದೆ. ಏವಂ ಜ್ಯೇಷ್ಠೋಪ್ಯಥೋತ್ಸಿಕ್ತಃ ನ ರಾಜ್ಯಂ ಅಭಿಜಾಯತೆ ಯವೀಯಾಂಸೋಪಿ ಜಾಯಂತೆ ರಾಜ್ಯಂ ವೃದ್ಧೋಪಸೇವಯ. ಜ್ಯೇಷ್ಠ ಉತ್ಸಿಕ್ತನಾಗಿದ್ರೆ, ಉನ್ಮತ್ತನಾಗಿದ್ರೆ, ಅಯೋಗ್ಯನಾಗಿದ್ರೆ ಅವನಿಗೆ ರಾಜ್ಯ ಸಿಗುವುದಿಲ್ಲ. ಯವೀಯಾಂಸೋಪಿ ಜಾಯಂತೆ ರಾಜ್ಯಂ ವೃದ್ಧೋಪಸೇವಯ. ಚಿಕ್ಕವರಾಗಿದ್ರೂ ಕೂಡ ವೃದ್ಧರ ಸೇವೆಯನ್ನು ಮಾಡಿ ಅವರ ಅನುಗ್ರಹದಿಂದ ವಿನಯದವನ್ನು ಪಡೆದು ಉತ್ತಮವಾದ ವಿವೇಕದಿಂದ ರಾಜ್ಯವನ್ನು ಆಳುವುದಕ್ಕೆ ಯೋಗ್ಯರಾಗ್ತಾರೆ. ತಥೈವ ಸರ್ವಧರ್ಮಜ್ಞ ಪಿತುರ್ಮಮ ಪಿತಾಮಹ ಪೃಥ್ವೀಪಾಲ. ಇದು ನಮ್ಮ ಪೌರವ ವಂಶದಲ್ಲಿ ಪ್ರಾರಂಭವಾಗುವಾಗಲೇ ಇದು ಈ ತರಹ ಘಟನೆ ನಡೆದೋಗಿದೆ ಯಯಾತಿಯ ವಂಶದಲ್ಲಿ. ಇದು 1ನೇದು. ಅಣ್ಣನಿಗೆ ರಾಜ್ಯ ಸಿಗದೆ ಒಬ್ಬ ಅಣ್ಣ ಅಲ್ಲ, 2ನೇ ಅಣ್ಣ ಅಲ್ಲ, 3ನೇ ಅಣ್ಣ ಅಲ್ಲ, 4ನೇ ಅಣ್ಣ, 3-4 ಜನ ಅಣ್ಣಂದ್ರಿಗೂ ರಾಜ್ಯ ಸಿಗದೆ ಕೊನೆ ತಮ್ಮನಿಗೆ ರಾಜ್ಯ ಸಿಕ್ಕಿದ ಕಥೆಯನ್ನ ಕೇಳ್ತೇವೆ. ಗೊತ್ತಾಯ್ತಾ? ಆದ್ದರಿಂದ ಎಲಿಜಿಬಲ್ ಆದವನಿಗೆ ರಾಜ್ಯ ಸಿಗಬೇಕೇ ಹೊರತು ಅಣ್ಣ ಅಂತ ಅನ್ನೋದಕ್ಕೆ ರಾಜ್ಯ ಸಿಗಬೇಕಾಗಿಲ್ಲ. ಇದು 1ನೇದು. ಇದು ಒಂದು ಕಥೆ. ಇನ್ನೊಂದು ಕಥೆ ಹೇಳ್ತೀನಿ ಕೇಳು. ಧೃತರಾಷ್ಟ್ರ ಈ ಮಾತನ್ನು ಹೇಳ್ತಾನೆ. ರಾಜ್ಯವನ್ನು ಆಳ್ತಾ ಇದ್ದಾನೆ. ರಾಜ್ಯವನ್ನು ಆಳುವ ಧೃತರಾಷ್ಟ್ರ ಈ ಮಾತನ್ನು ಹೇಳಬೇಕಾದ್ರೆ ಅದಕ್ಕೆ ವಜನ್ಯ. ಭೀಷ್ಮ ಹೇಳಿದ್ರೆ ಬೇರೆ, ವಿದುರ ಹೇಳಿದ್ರೆ ಬೇರೆ. ಸತ್ಯವೇ, ಸತ್ಯ ಸುಳ್ಳಲ್ಲ. ಯಾರು ಹೇಳಿದ್ರು ಸತ್ಯವೇ. ಧೃತರಾಷ್ಟ್ರನಿಗೆ ಹೌದು, ನಮಗೆ ರಾಜ್ಯ ಸಲ್ಲಬೇಕಾದದ್ದಲ್ಲ, ಪಾಂಡವರಿಗೆ ರಾಜ್ಯ ಕೊಡಬೇಕಾದದ್ದು, ಕೊಟ್ಟು ಬಿಡೋಣ ಅವರಿಗೆ ಅಂತ ಒಂದೇ ಮಾತಿಗೆ ನಿರ್ಧಾರಕ್ಕೆ ಬಂದು ತಿಳಿಸಿ ಹೇಳ್ತಾ ಇದ್ದಾನೆ.